ಸುದ್ದಿ ಮಾತು ಸಮಾಜದಲ್ಲಿನ ಕಟು ಸತ್ಯಗಳ ಅನಾವರಣ. ಸಾಗರ್ ಕುಟುಂಬದವರಿಂದ ಅಂದರೆ ಮಲ್ಲೇಶನ ಪಾಳ್ಯದ ಸಂಪಗಿ ರಾಮಯ್ಯವರ ಕುಟುಂಬದವರಿಂದ 15ನೇ ವರ್ಷದ ಶ್ರೀರಾಮನವಮಿಯನ್ನ ಮಲ್ಲೇಶನ ಪಾಳ್ಯದ ಡಾಕ್ಟರ್ ರಾಜ್ಕುಮಾರ್ ಬಯಲು ರಂಗಮಂದಿರದ ಆವರಣದಲ್ಲಿ ಅತ್ಯಂತ ಅದ್ದೂರಿಯಾಗಿ ಆಚರಿಸಲಾಯಿತು. ಬೆಳಿಗ್ಗೆ ರಾಮ, ಸೀತಾ, ಲಕ್ಷ್ಮಣ ಹಾಗೂ ಆಂಜನೇಯ ಸಮೇತರಾದ ವಿಗ್ರಹವನ್ನ ಮಲ್ಲೇಶನ ಪಾಳ್ಯದ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದಿಂದ ಮೆರವಣಿಗೆ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಬಯಲು ರಂಗಮಂದಿರದ ಆವರಣದ ಪೂಜಾ ಮಂಟಪಕ್ಕೆ ತರಲಾಯಿತು. ನಂತರ ಸಂಪಗಿ ರಾಮಯ್ಯವರ ಹಿರಿಯ ಪುತ್ರ ಪ್ರೇಮ್ ಸಾಗರ್ ಹಾಗೂ ಅವರ ಹಿರಿಯ ಸೊಸೆ ವೀಣಾ ಸಾಗರ್ ದಂಪತಿಗಳು ಕಂಗೊಳಿಸುವ ಕಪ್ಪು ಬಣ್ಣದ ರಾಮಮೂರ್ತಿಗೆ ವಿವಿಧ ಬಗೆಯ ಪೂಜೆ ಪುನಸ್ಕಾರ ಸಲ್ಲಿಸಿದರು. ಶ್ರೀ ಭಗವತೋ ಮಹಾ ಪುರುಷಸ್ಯ ಮಹಾ ವಿಷ್ಣು ವರಾಜ್ಞೇಯ ಪ್ರವರ್ತ ಮಾನಸ್ಯ ಆಧ್ಯ ಬ್ರಾಹ್ಮಣಃ कल्पे वैवस्वतात् आरङ्गमावयक्षक्षयाय जनुत आपोचन यताचनः गङ्गे च यमुना चैव गोदावरी सरस्वती नर्मदा सिन्धु कावेरी जलस्मिन् सन्निधं कुरु वनमादेते श्रीमन्नारायण विष्णु वासुदेव अभिरक्षत वनमालेते शङ्के चक्रे कनन्दके श्रीमन्नारायण विष्णुर्वासुदेव अभिरक्षत मनोहरं प्रकाशयुक्तं धूपोऽधोदशदां निजगुणाग्रापयामि अग्रचन्दनदुग्गले दिव्यगन्धर्वपुरिगा धूपहाकीलेलशक्ति धूयकुण्डाधनगुणा गुणस्थलीतो गन्धोतो गन्धहुत्तमाम् आत्रे सर्वदेवानां धूपो हि प्रचदां दिव्यधूपमाग्रापयामि अग्रचन्दनदुग्गले दिव्यगन्धर्वपुरिगा ಆ ಶ್ರೀರಾಮನನ್ನ ಕಂಡು ನೂರಾರು ಭಕ್ತಾದಿಗಳು ಕಣ್ಣು ತುಂಬಿಕೊಂಡರು.
ದರ್ಶನ ಕೋರಿ ನಾನುಂದೆ ದರ್ಶನ ಕೋರಿ ಹರಿರಾಧಾಯ ವಾಹಿನಿ ನಮೋ ವೈಷ್ಣವರಾಯ ಕುಬೇರಾಯ ವೈಷ್ಣವರಾಯ ಮಹಾರಾಜಾಯ ನಮಃ. ಡಾಕ್ಟರ್ ಸಾಯಿ ಮುಕುಂದರವರ ಭಜನಾ ಮಂಡಳಿಯವರಿಂದ ಶ್ರೀರಾಮನ ಹಾಗೂ ಹಲವು ಭಕ್ತಿಗೀತೆಗಳನ್ನ ಹಾಡಲಾಯಿತು. ಇದೇ ಸಂದರ್ಭದಲ್ಲಿ ಮಜ್ಜಿಗೆ ಹಾಗೂ ಪಾನಕ ವಿತರಣೆ ಮಾಡಲಾಯಿತು. ಲೈನ್ ಹೋಗ್ರಿ ಕುಡ್ದಿಲ್ಲ ಹಂಗೆ ಹೋಗ್ರಿ. ಸುಮಾರು 5,000ಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ಮಾಡಿಸ್ತಾರ ಮಾಡ್ತಾರೆ ಕುತ್ಕೊಂಡು ಮಾಡಿಸ್ತಾರೆ. ಸಾರಿ ಇನ್ನು ಇದೇ ಸಂದರ್ಭದಲ್ಲಿ ವೀನಸ್ ಹಾಸ್ಪಿಟಲ್ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ರಕ್ತದಾನ ಶಿಬಿರಗಳನ್ನ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸಾಗರ್ ಕುಟುಂಬದವರಾದ ಎ ಸಂಪಗಿರಾಮ ಅವರು ಪತ್ನಿ ಕಲ್ಪನಾ ಸಂಪಗಿರಾಮ, ಹಿರಿಯ ಪುತ್ರ ಪ್ರೇಮ್ ಸಾಗರ್ ಹಾಗೂ ಅವರ ಪತ್ನಿ ವೀಣಾ ಪ್ರೇಮ್ ಸಾಗರ್, ಪುತ್ರರಾದ ನಾಗ್ ಸಾಗರ್, ರಾಮ್ ಸಾಗರ್ ಹಾಗೂ ಊರಿನ ನಾನಾ ಗಣ್ಯರು ಪಾಲ್ಗೊಂಡಿದ್ದರು.
ಓಂ ವಜ್ರಾಯ ವರಾಹಿಣಿ ನಮೋ ವಯಂ ವೈಷ್ಣವರಾಯ ಕುಬೇರಾಯ ವೈಷ್ಣವರಾಯ ಮಹಾರಾಜಾಯ ನಮಃ ಓಂ ವ್ಯಾಘಾತಾಯ ದೇವೇಂದ್ರಾಯ ಶ್ರೀವಾರಾಯ ಮಂಗಳಂ ಮಂಗಳಂ ಲೋಕರಾಜಾಯ ಮಹನೀಯಾತ್ಮನೇ ಚಕ್ರವರ್ತಿಯ ಸಾರ್ವಭೌಮಾಯ ಮಂಗಳಂ. ಪ್ರತಿ ವರ್ಷದಂತೆ 15ನೇ ವರ್ಷದ ಶ್ರೀರಾಮನವಮಿಯನ್ನು ಮಲ್ಲೇಶಪಾಳ್ಯದ ಗ್ರಾಮದಲ್ಲಿ ಅತ್ಯಂತ ಅದ್ಭುತವಾಗಿ ಅದ್ದೂರಿಯಾಗಿ ಅನ್ನದಾನ ಮಾಡುವ ಮೂಲಕ ನೀರು ಮಜ್ಜಿಗೆ ಪಾನಕ ಹಂಚುವ ಮೂಲಕ ಊರಿನ ಗ್ರಾಮಸ್ಥರು ಹಿರಿಯರು ಕಿರಿಯರು ನಮ್ಮ ಅಕ್ಕ ತಂಗಿದರು ಎಲ್ಲ ಸೇರಿ ಜೊತೆಗೂಡಿ ಮತ್ತು ನಮ್ಮ ಸಂಪಂಗಿ ಸಾಗರ್ ಕುಟುಂಬದಿಂದ ಈ ಶ್ರೀರಾಮನವಮಿಯನ್ನು 15ನೇ ವರ್ಷದ ಆಚರಣೆಯಾಗಿ ಅದ್ದೂರಿಯಾಗಿ ಆಚರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಮಲ್ಲೇಶಪಾಳ್ಯದ ಗ್ರಾಮದ ಜನತೆಗೆ ಹಾಗೂ ಬಡಾವಣೆಯ ಜನತೆಗೆ ಶ್ರೀರಾಮನವಮಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಪರಿಚಯ ಮಾಡಿ ಸರ್. ನಮ್ಮ ಹೆಸರು ಎಂ ಚಂದ್ರಶೇಖರ್ ಅಂತ. ಈ ನಾಗರಿಕ ಮಲ್ಲೇಶಪಾಳ್ಯ ಬೆಳಗಂಟೇಶ್ವರ ನಾಗರಿಕ ಕ್ಷೇಮಾಭಿವೃದ್ಧಿ ಸಂಘದ ಉಪಾಧ್ಯಕ್ಷರಾಗಿ ಸೇವೆ ಮಾಡ್ತಾ ಇದ್ದೀನಿ ಮತ್ತು ಗಣಪತಿ ದೇವಾಲಯ ಟ್ರಸ್ಟ್ನ ಅಧ್ಯಕ್ಷನಾಗಿದ್ದೀನಿ. ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಟ್ರಸ್ಟ್ನ ಅಧ್ಯಕ್ಷನಾಗಿ ಸಾಮಾಜಿಕ ಕಾರ್ಯಕ್ರಮ ಕೆಲಸ ಮಾಡ್ತೀನಿ. ನಮ್ಮ ಮಲ್ಲೇಶಪಾಳ್ಯದ ಸಂಗಮರಾಮವರ ಕುಟುಂಬದವರು ಸುಮಾರು 15 ವರ್ಷದಿಂದ ಶ್ರೀರಾಮನ ಹಬ್ಬವನ್ನು ಆಚರಿಸ್ತಾ ಪ್ರತಿ ವರ್ಷವೂ ಎಲ್ಲರಿಗೂ ಅನ್ನದಾನ ಮತ್ತು ಪಾನಕ ನೀರು ಮಜ್ಜಿಗೆ ಕೊಟ್ಟು ಸಹಕರಿಸುವ ಊರಿನ ಸುತ್ತಮುತ್ತ ಊರಿನ ಎಲ್ಲರಿಗೂ ಇವರು ಅದ್ಭುತವಾಗಿ ಶ್ರೀರಾಮನ ಹಬ್ಬವನ್ನು ಆಚರಿಸ್ತಾರೆ. ಪ್ರತಿ ವರ್ಷ ಅಷ್ಟೇ 15 ವರ್ಷದಿಂದ ಸೇಮ್ ಇದೇ ಥರ ಮಾಡ್ತಾರೆ ಕುಟುಂಬದವರು. ನೀವು ಕೇಳ್ತೀರಾ ಸರ್, ಇವತ್ತು ಮಲ್ಲೇಶಪಾಳ್ಯದಲ್ಲಿ ರಾಮನವಮಿ ಹಬ್ಬನ ಸಂಪಂಗಿ ರಾಮವರ ಕುಟುಂಬ ತುಂಬಾ ನೀವು ಇದರ ಅನುಭವ ಇದೆ, ನಿಮ್ಗೆ ತುಂಬಾ ಹೊತ್ತು ನೀವು ಬರ್ತಾ ಇದ್ದೀರಾ, ಅದ್ರ ಬಗ್ಗೆ. ಸಂಪಂಗಿ ರಾಮ್ ಅವ್ರದ್ದು ಮದುವೆ ಆಗಿದ್ದು ದಿವಸ ಅಂತ ಶ್ರೀರಾಮನವಮಿ ದಿನ ಅವ್ರು ಮದುವೆ ಆಗಿರೋದು. ಅದೇ ದಿವಸ ಸುಮಾರು ವರ್ಷಗಳಾದ್ಮೇಲೆ ಮಕ್ಕಳು 15 ವರ್ಷ ಆಯ್ತು ಮದುವೆಗೆ 30 ವರ್ಷ ಆಯ್ತು. ಇದು 15ನೇ ವರ್ಷದ್ದು ಅವ್ರದ್ದು. 15 ವರ್ಷದಿಂದ ಇಲ್ಲಿ ಸುಮಾರು ಈ ಗ್ರೌಂಡ್ ಅಲ್ಲಿ ಒಂದು ಸಾರಿಗೆ ಒಂದು 500 ಜನ ಕುಳಿತು ಊಟ ಮಾಡೋಷ್ಟು ಟೇಬಲ್ಗಳು ಹಾಕಿದ್ದಾರೆ. ಬಂದು ಜನ ನುಗ್ಗಲಾಗಿ ಊಟ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೊಂದು ವಿಶೇಷ, ಯಾಕೆ ಎಲ್ಲರೂ ಮದುವೆ ಆಗಿರ್ಬೋದು, ಯಾವುದೋ ಒಂದು ದಿವಸ ಮದುವೆ ಆಗಿರ್ತಾರೆ. ಅವ್ರ ಅದೃಷ್ಟ ನೋಡಿ, ಅವರು ಮದುವೆಗೆ ಯಾರು ಜನನ ಕರೆದಿಲ್ಲ. ಜನ ಕಾರಣಾಂತರದಿಂದ ಪ್ರೀತಿಸಿ ಒಂದು ದೇವಸ್ಥಾನದಲ್ಲಿ ಮದುವೆ ಆದ್ರು. ಆ ಭಗವಂತನ ಇಚ್ಛೆ ಏನು, ಇದು ಯಾರಿಗೂ ಸಿಗಲ್ಲ. ಕೋಟಿಗೊಬ್ಬರಿಗೆ ಈ ತರ ಅವಕಾಶ ಸಿಗೋದು. ಎಲ್ಲರೂ ಮದುವೆ ಆಗ್ತಾರೆ, ವರ್ಷ ಕರೆದು ಯಾರು ಊಟ ಹಾಕಲ್ಲ. ಇದು ದೇವರ ಹೆಸರಲ್ಲಿ ಆಗ್ತಾ ಇರೋದು. ಅವರು ಊಟ ಹಾಕ್ತೀನಿ ಅಂದ್ರೆ ಯಾರೋ ಬತ್ತಾನೂ ಇಲ್ಲ ಜನ. ಆ ರಾಮರ ಹೆಸರಲ್ಲಿ ಊಟ ಹಾಕೋದ್ರಿಂದ ಜನ ನುಗ್ಗಲು ಆ ಪುಣ್ಯ ಅವ್ರು ಕೇಳಿದ್ದಾರೆ. ಕೋಟಿಗೊಬ್ಬರು ಇದು ಸಿಗೋದು ಭಾರಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಮಲ್ಲೇಶಪಾಳ್ಯದಲ್ಲಿ ಈ ಗ್ರೌಂಡ್ ಅಲ್ಲಿ ಅದು ಅನ್ನದಾನ ಅನ್ನೋದು ಎಷ್ಟು ನಡೆದಿದೆ. ಅನ್ನದಾನ ಅನ್ನೋದು ಒಂದು ಪುಣ್ಯಕ್ಷೇತ್ರ. ಮೊದಲನೇ ಅನ್ನದಾನ ನಡೆದಿದ್ದು ಇಲ್ಲಿ 50ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ನಾವು ಇಲ್ಲಿ ಊರಿನ ಅಧ್ಯಕ್ಷರಾಗಿದ್ರೆ, ಇವರು ಉಪಾಧ್ಯಕ್ಷರು, ಸಂಪಂಗಿಯವರು ಸಹಕಾರಿ ಅಧ್ಯಕ್ಷರಾಗಿದ್ರು. ಇಲ್ಲಿ 50ನೇ ಕನ್ನಡ ರಾಜ್ಯೋತ್ಸವದಲ್ಲಿ ಮೊದಲನೇ ಊಟ ಮಟನ್ ಊಟ. ಸುಮಾರು ಜನ ಫಸ್ಟ್ ಊಟನೇ ಮಟನ್ ಊಟ. ನಾರಾಯಣ ಗೌಡ್ರು ಬಂದಿದ್ರು ಆ ರಾಜ್ಯೋತ್ಸವಕ್ಕೆ. ಆಮೇಲೆ ಇಲ್ಲಿ ದೇವರು ನಾಗರ ಪ್ರತಿಷ್ಠಾಪನೆ ಆದ್ಮೇಲೆ ಅಲ್ಲಿ ದೇವಸ್ಥಾನ ಆದ್ಮೇಲೆ ಒಂದು ಊಟ. ಈಗ ನಾಗರ ಪ್ರತಿಷ್ಠಾಪನೆ ಆದ್ಮೇಲೆ ಪ್ರತಿ ವರ್ಷ ಏನೋ ಸ್ವಲ್ಪ ಅನ್ನದಾನ ನಡೀತಾ ಇದೆ. ಇವರು ತುಂಬಾ ವಿಜೃಂಭಣೆಯಿಂದ ಈ ಅನ್ನದಾನ ಮಾಡ್ತಾರೆ. ನಮ್ಗೆಲ್ಲ ಒಂದು ಖುಷಿ, ನಮ್ಮ ಊರಿಗೆ ಒಂದು ಹೆಮ್ಮೆ. ಯಾಕಂದ್ರೆ ಅವರು ಭಗವಂತನ ಅವ್ರ ಕೈಯಲ್ಲಿ ಮಾಡಿಸ್ಕೊಂತವ್ರ, ಅವ್ರು ಮಾಡ್ತಾ ಇದ್ದಾರೆ. ಅದನ್ನ ನಿಜವಾಗ್ಲೂ ನೋಡ್ಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ. ಏನ ನಮ್ಮ ಮಲ್ಲೇಶಪಾಳ್ಯದ ಜನಗಳು ಬಂದು ಊಟ ಮಾಡೋದು ಇದು ಒಂದು ಪುಣ್ಯ. ಯಾಕಂದ್ರೆ ಎಲ್ಲಾ ದೇವಸ್ಥಾನಗಳಲ್ಲಿ ವಾರ್ಷಿಕೋತ್ಸವ ಮಾಡಿ ಅಲ್ಲಿ ವರ್ಷ ಪೂರ್ತಿ ಕಮ್ಮಿ ಅಂದ್ರೆ ಒಂದು 6 ಊಟ ಇಲ್ಲಿ ನಡೀತದೆ, 5 ರಿಂದ 6 ಊಟ. ಅದ್ರಲ್ಲಿ ಇವ್ರದ್ದು ಒಂದು ಪುಣ್ಯ ನೋಡಿ. ಇಲ್ಲಿ ಸಾಕ್ಷಿ ಇಲ್ಲಿರೋ ಜನನೇ. ಯಾಕಂದ್ರೆ ನಾವು ಬಾಯಲ್ಲಿ ಹೇಳೋದು ಅವಶ್ಯಕತೆ ಇಲ್ಲ. ಇಲ್ಲಿ ನೀವು ಕ್ಯಾಮ್ರಾ ತಿರುಗಿಸಿದ್ರೆ ಗೊತ್ತಾಗುತ್ತೆ.
ಅಂತೇಳಿ ನಾನು 2 ಮಾತು ನಮ್ಮ ಹೆಸರು ಮುನ್ರಾಜು ಅವರು, ಜಲಕಂಠೇಶ್ವರ ಸಂಘದ ಅಧ್ಯಕ್ಷರು. ಜಲಕಂಠೇಶ್ವರ ಸಂಘದ ಊರಿನ ಮಾಜಿ ಅಧ್ಯಕ್ಷರು. ಮಲ್ಲೇಶ್ವರ ಪಳ್ಳದ ನಾಗರಿಕರ ಸಂಘದ ಅಧ್ಯಕ್ಷರು ಸಂಪಂಗಿ, ನಾವು ಉಪಾಧ್ಯಕ್ಷರು. ಸುಮಾರು ಒಂದು 15 ವರ್ಷದಿಂದ ಈ ತರ ಶ್ರೀರಾಮನವಮಿ ಹಬ್ಬ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸಾವಿರಾರು ಜನ ಊಟ ಮಾಡ್ಕೊಳ್ತಾರೆ, ಎಲ್ಲ ಹರಿಸ್ತಾರೆ ಹೊರಸ್ತಾರೆ, ಒಳ್ಳೇದಾಗುತ್ತೆ. ನಮ್ಮೂರಲ್ಲಿ ಇದೊಂದೇ ಅಲ್ಲ, ಗಣಪತಿ ದೇವಸ್ಥಾನ, ಪಿಳ್ಳಕೆಮ್ಮನ ದೇವಸ್ಥಾನ, ಜಲಕಂಠೇಶ್ವರ ದೇವಸ್ಥಾನ, ಪ್ರತಿ ಆಂಜನೇಯ ದೇವಸ್ಥಾನ, ಪ್ರತಿ ವರ್ಷದಲ್ಲಿ 5 ರಿಂದ 6 ಊಟಗಳು ಸಾವಿರಾರು ಜನಕ್ಕೆ ಊಟಗಳಾಗ್ತಾ ಇದ್ದಾರೆ. ಆ ಕಾಲದಿಂದ ನಡ್ಕೊಂಡ್ ಬಂದಿಲ್ಲ. ಈಗ ಸುಮಾರು ಒಂದು 15-20 ವರ್ಷದಿಂದ ಈ ತರ ಅಭಿವೃದ್ಧಿ ಆಗಿರೋದು. ಯಾವ ಊರಲ್ಲಿ ಈ ತರ ಊಟಗಳು ಹಾಕಲ್ಲ. ಊಟ ಹಾಕೋದಂದ್ರೆ ನಮ್ಮ ಮಲ್ಲೇಶ್ವರಪಳ್ಳಿ ಅಂದ್ರೆ ಹೆಸರುವಾಸಿ. ಅಂದ್ರೆ ಅದೇ ರೀತಿ ನಮ್ಮ ಸಂಘದಲ್ಲಿ ಅಧ್ಯಕ್ಷರುಗಳೆಲ್ಲ ಒಂದು ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ. ಕಷ್ಟನ ಸುಖನ ಅವ್ರವ್ರ ದೇವಸ್ಥಾನದಿಂದ ಅವ್ರವರು ವಿಜೃಂಭಣೆಯಿಂದ ಮಾಡ್ತಾರೆ. ಅದೇ ರೀತಿ ಸಂಪಂಗಿಯರು ಮದುವೆ ಆಗಿದ್ದು ವಾರ್ಷಿಕೋತ್ಸವ ಅಂತ ಹೇಳಿ ಶ್ರೀರಾಮನವಮಿ ಹಬ್ಬದ ದಿನ ಮಾಡ್ಕೊಂಡವ್ರು. ಅವ್ರು ಮದುವೆ ಆಗಿದ್ದೆ ಶ್ರೀರಾಮನವಮಿ ಹಬ್ಬದ ದಿನ. ಸುಮಾರು ಒಂದು 15 ವರ್ಷ ಮಾಡಲಿಲ್ಲ. ಈಗ 15ನೇ ವರ್ಷದಿಂದ ಸ್ಟಾರ್ಟ್ ಮಾಡಿ ಇವಾಗ ಪ್ರತಿ ವರ್ಷ ಮಾಡ್ತಾವ್ರೆ. ಸಾವಿರಾರು ಜನ ಊಟ ಮಾಡ್ತಾರೆ, ನೆಮ್ಮದಿಯಾಗಿ ಹೋಗ್ತಾರೆ. ಒಂಥರ ವಿಜೃಂಭಣೆ ತರ ಹಬ್ಬ ತರ ಇದೆ ನಮ್ಮೂರು. ಶ್ರೀರಾಮನವಮಿ ಹಬ್ಬ ಅಂದ್ರೆ ಮುಂಚೆ ದೇವಸ್ಥಾನಗಳಲ್ಲಿ ಪಾನಕ, ನೀರ್ ಮಜ್ಜಿಗೆ, ಕೋಸಂಬರಿ ಕೊಡ್ತಾ ಇದ್ರು. ಈಗ ದೇವಸ್ಥಾನಗಳ ಮಂತವಾದಿಂದ ಮಾಡೋದೇ ನಿಲ್ಸ್ಬಿಟ್ಟಿದ್ದಾರೆ. ಅವ್ರವ್ರ ದೇವಸ್ಥಾನ ಸ್ವಲ್ಪ ಮಾಡ್ಕೊಂತಾರೆ. ಅತಿ ಹೆಚ್ಚಾಗಿ ಇಲ್ಲೇ ಮಾಡೋದು. ಎಲ್ಲಾರು ಬಂದು ಇಲ್ಲೇ ಕುಡಿತಾರೆ, ಇಲ್ಲ ಹರಿಸ್ಬಿಟ್ಟು ದೇವ್ರನ್ನ ನಮಸ್ಕಾರ ಹಾಕೊಂಡು ಹೋಗ್ತಾರೆ. ಇದೇ ರೀತಿ ವರ್ಷ ಇನ್ನೂ ಹೆಚ್ಚಾಗಿ ಮಾಡ್ಲಿ, ಮುಂದುವರ್ಸ್ಕೊಂಡು ಹೋಗ್ಲಿ ಅನ್ನೋದು ನಮ್ಮ ಅಭಿಲಾಷ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಸರ್, 15 ವರ್ಷಗಳಿಂದ ಶ್ರೀರಾಮನವಮಿ ದಿವಸ ನಿಮ್ಮ ವಾರ್ಷಿಕೋತ್ಸವ ದಿವಸ ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದ್ದೀರಾ. ಈ ಉದ್ದೇಶ ಯಾಕೆ ಬಂತು ಸರ್? 15 ವರ್ಷ ಮಾಡಬೇಕು ಈ ತರ ಅಂತ ಉದ್ದೇಶ ಬಂದ್ಬಿಟ್ಟು, ನಾವು ಚಿಕ್ಕ ವಯಸ್ಸಿಂದನೂ ಈ ಊಟ ಅನ್ನೋದಿದೆ ನೋಡು, ಅದು ನಮ್ಮನ್ನ ತುಂಬಾ ತುಂಬಾ ಅದಕ್ಕೆ ಮಹತ್ವ ಕೊಡ್ತೀವಿ. ತುಂಬಾ ಅದು ನಮ್ಮ ಅನುಭವಗಳು ಜಾಸ್ತಿ ಆಗಿದೆ. ಊಟ ಒಂದು ಹಸಿವು ಆ ಟೈಮ್ಗೆ ಒಂದು 30 ವರ್ಷದ ಹಿಂದೆ ಹೇಳ್ಬೇಕಂದ್ರೆ ನಾವು ತುಂಬಾ ಒಂದು ಮಟ್ಟದಲ್ಲಿದ್ರಿ, ಕೆಳಮಟ್ಟದಲ್ಲಿದ್ರಿ. ಆವತ್ತು ದಿವಸ ನಮ್ಗೆ ಊಟಕ್ಕೆ ತುಂಬಾ ಕಷ್ಟ ಆಯ್ತು. ನಂತರ ನಾನು ನಮ್ಮ ತಂದೆ ಮತ್ತೆ ನಾವು ಫ್ಯಾಮಿಲಿ, ನಾವು 5 ಜನ ಹೆಣ್ಮಕ್ಳ ಜೊತೆಲಿ ನಾನು ಅಣ್ಣ ಆಗಿದ್ದೆ. ಹಂಗೆ ಪಡ್ತಾ ದೇವರು ನನ್ನ 9ನೇ ಕ್ಲಾಸ್ ಫೇಲ್ ಆಗಿ ನಂತರ ಕನ್ನಡ ಮೀಡಿಯಮಲ್ಲಿ ಓದಿ ನಂತರ ಬಂದ್ಬಿಟ್ಟು ನಾವು ಏನಾಯ್ತು, 9ನೇ ಕ್ಲಾಸ್ ಫೇಲ್ ಆದಮೇಲೆ ಈ ಒಂದು ನಮ್ಗೇನು ಒಂದು ಬಡಸ್ತಾನ ಆಯ್ತು ಅದನ್ನ ಮುಂದಾಳತ್ವವಾಗಿ ನಿಂತ್ಕೊಂಡು ನಾವು ಕಷ್ಟಪಟ್ಟು ಅದರಿಂದ ಪ್ರತಿಯೊಂದು ದೇವರು ನಮಗೆ ತುಂಬ ಆಶೀರ್ವಾದ ಮಾಡಿದೆ. ಹೆಣ್ಮಕ್ಳು ಮದುವೆ ಇಟ್ಕೊಂಡು ಪ್ರತಿಯೊಂದು ಆಗ್ತಾ ಹೇಳೋಕ್ಕೋದ್ರೆ ಸಾಕಷ್ಟು ಅನುಭವಗಳಿದೆ ನಮ್ಮ ಹಿಂದೆ. ನಾವು ಬರೀ ಸುಖದ್ದು ಇವತ್ತೇನು ಊಟ ಹಾಕ್ಸ್ತೀನಿ ಅಂತ ನಾವು ಖುಷಿಗೆ ಹೇಳೋದಲ್ಲ. ಹಿಂದೆ ಕಷ್ಟದ್ದು ಇವತ್ತಿಗೂ ನೆನೆಸ್ಕೊಳ್ತೀವಿ. ನಾವು ಪ್ರತಿಯೊಂದು ಕಷ್ಟದ ದಿನಗಳಲ್ಲೂ ನೆನೆಸ್ಕೊಳ್ತೀವಿ. ಹಾಗಾಗಿ 9ನೇ ಕ್ಲಾಸ್ ಫೇಲ್ ಆದಮೇಲೆ ನಂತರ ನಾವು ಕಷ್ಟಪಟ್ಟು ದುಡಿತಾ ನಾವು ಸಾಧಾರಣ ಒಂದು ಹಾಲು ವ್ಯಾಪಾರ ನಾವು ಸುಮ್ಮನೆ ಅದು ಇದು ಅಂತ ಹೇಳಂಗಿಲ್ಲ. ಹಾಲು ವ್ಯಾಪಾರದಿಂದ ನಮ್ಮ ದೇವರು ನಮಗೆ ಈ ಮಟ್ಟಕ್ಕೆ ತಂದಿದ್ದಾನೆ. ಕಷ್ಟಕ್ಕೆ ಪಟ್ಟಿದ್ದೀವಿ. ಹಾಲು ವ್ಯಾಪಾರ ಮಾಡ್ತಾ ಸೈಕಲ್ ತುಳಿದು ಸಾಕಷ್ಟು 25-30 ವರ್ಷ ಸೈಕಲ್ ತುಳಿದು ಇವತ್ತು ನಮ್ದು ಹಾಲು ವ್ಯಾಪಾರನೇ, ಕಸುಬು ಹಾಲು ವ್ಯಾಪಾರನೇ. ಜೊತೆಗೆ ನಾನು ಮಾಡ್ತಾ ನಮಗೆ ಏನು ದೇವರ ಆಶೀರ್ವಾದ ಗೊತ್ತಿಲ್ಲ. ಈ GM ಪಾಳ್ಯದಲ್ಲಿ ಹನುಮನ್ ಜಯಂತಿ ಮಾಡಬೇಕಾದ್ರೆ ಅದು ಒಂದು ಟೈಮು ಅಲ್ಲಿ ಆ ಟೈಮ್ಗೆ ಒಂದು 35 ವರ್ಷಕ್ಕೆ ಹಿಂದೆ 40 ವರ್ಷಕ್ಕೆ ಹಿಂದೆ ನಮಗೆ ಮೊಸರು ಹೇಳ್ತಾ ಇದ್ರು ಹನುಮನ್ ಜಯಂತಿಗೆ. ಆವಾಗ ಒಂದು 10 ಲೀಟ್ರ್ ಒಂದು ತಗೊಂಡೋಗಿ ಕಾಯಿಸಿ ಮನೆಯಿಂದ ಮೊಸರು ಮಾಡಿ ಹಾಲು ವ್ಯಾಪಾರ ಕಸುಬಿತರಿಂದ ತಗೊಂಡೋಗಿ ಅಪ್ಪನ ಜಾಗ ಕೊಡ್ತಾ ಇದ್ದೆ. 1 ವರ್ಷ ದುಡ್ಡು ತಗೊಂಡೆ. ನಂತರ ಇನ್ನೊಂದು ವರ್ಷಕ್ಕೆ ದುಡ್ಡು ಬೇಡಪ್ಪ, ವರ್ಷ ಎಲ್ಲ ಇಲ್ಲಿ ವ್ಯಾಪಾರ ಮಾಡ್ತೀನಿ, ಅಟ್ಲೀಸ್ಟ್ ಆ ದೇವರಿಗೆ ಆಂಜನೇಯ ಸ್ವಾಮಿಗೆ ಒಂದು ದಿವಸ ನಾನು ಕೊಟ್ಟರೆ ಕಳ್ಕೊಳ್ಳೋದೇನಿಲ್ಲ ಅಂತ ಆವತ್ತು ಒಂದು 15-20 ಲೀಟ್ರ್ ತಗೊಂಡೋಗಿ ಕೊಟ್ಟಿದ್ದು ಇವತ್ತು ಈ ಮಟ್ಟಕ್ಕೆ ನನಗೆ ದೇವರ ಆಶೀರ್ವಾದ ಮಾಡಿದ್ದಾರೆ. ಆಂಜನೇಯ ಸ್ವಾಮಿ, GM ಪಾಳ್ಯದ ಆಂಜನೇಯ ಸ್ವಾಮಿ ಇವತ್ತು ಈ ಗರ್ವದಿಂದ ಹೇಳ್ಕೊಂತೀನಿ. ಬೇರೆ ದೇವ್ರಿಗೆ ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ. ಮೂಲ ಕಾರಣ ನನಗೆ GM ಪಾಳ್ಯ ಆಂಜನೇಯ ಸ್ವಾಮಿ ದೇವರು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ನಂತರ ಮಾಡ್ತಾ ನಾನು ಅದೇ ಊರಲ್ಲಿ ಮದುವೆ ಆಗಂತ ಅವಶ್ಯಕತೆ ಪರಿಸ್ಥಿತಿ ಬಂತು. ಮದುವೆ ಆಗಬೇಕಾದ್ರೆ ಅದು ಕಾರಣಾಂತರದಿಂದ ಅರೇಂಜ್ಮೆಂಟು ಪ್ಲಸ್ ಲವ್ ಅಂತ ಅದೇ ಹಂಗೇನಿಲ್ಲ, ಅರೇಂಜ್ಮೆಂಟೇ ಲೇಟ್ ಆಗಿದ್ದಕ್ಕೋಸ್ಕರ ಅದು ಕಾರಣಾಂತರದಿಂದ ನಾನು
ಒಂದು ಅರೇಂಜ್ಮೆಂಟ್ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬಂತು. ಆಗ ಏನಾಯ್ತು, ಏಪ್ರಿಲ್ 1ನೇ ತಾರೀಕು ಮದುವೆ ಮಾಡ್ಕೊಬೇಕಂತ. ಯಾಕಂದ್ರೆ ನಮ್ಮ ಮನೇಲಿ ಎಲ್ಲಾ ಮಕ್ಕಳು ಹೆಣ್ಮಕ್ಳಿಗೆಲ್ಲ ಮಾಡ್ಬಿಟ್ಟಿದೆ. ನಾನು ಒಬ್ಬನೇ ಇರ್ಬೇಕಾದ್ರೆ ತಾಯಿ ಒಬ್ಬರಿದ್ರು, ಆಗ ತಂದೆ ಇದ್ರು. ಮನೇಲಿ ಸ್ವಲ್ಪ ಊಟದ್ದು ಇನ್ನೊಂದು ಮತ್ತೊಂದು ವ್ಯವಸ್ಥೆ ಕಾರಣಾಂತರದಿಂದ ಅವತ್ತೇ ನಮ್ಮ ಇಷ್ಟಪಟ್ಟಿದ್ದುಂಟು, ಜೊತೆಗೆ ಅರೇಂಜ್ಮೆಂಟ್ಸ್ ಉಂಟು. ಅವ್ರ ಮನೇಲಿ ತಡ ಆಗಿದ್ದಕ್ಕೋಸ್ಕರ ಅಷ್ಟೇ ಮಾಡಿದ್ದೀನಿ, ಇನ್ನೇನು ಬೇರೆ ಯಾವುದೇ ವಿಷಯಕ್ಕಲ್ಲ. ಅವತ್ತು ನಾನು ಏಪ್ರಿಲ್ 1ನೇ ತಾರೀಕು ಅಂತ ಮಾತಾಡಿ ನಾನು ನಮ್ಮ ಫ್ರೆಂಡ್ಸ್ಗಳನ್ನೆಲ್ಲ ಕರ್ಕೊಂಡು ಹೋಗಿ ಕೈವಾರದಲ್ಲಿ ಏರ್ಪಾಟ್ ಮಾಡ್ಕೊಂಡೆ. ನನಗೆ ಅವತ್ತು ಖಂಡಿತ ಹೇಳ್ತೀನಿ, ಇಷ್ಟೊಂದು ಜನರಿಗೆ ಊಟ ಆಗ್ತಾ ಇದ್ದೀನಿ. ನಾನು ರಾಮನವಮಿ ಅಂತ ಗೊತ್ತೇ ಇಲ್ಲ. ಕಾರಣ ಏನಂದ್ರೆ ಅವತ್ತು ನಾನು ಆ ದೇವಸ್ಥಾನದಲ್ಲಿ ಸ್ವಾಮಿ ಕೈವಾರದಲ್ಲಿ ನಾನು ಮದುವೆ ಆಗಿದ್ದು. ಅಲ್ಲಿ ದೇವಸ್ಥಾನ, ಹಳೆ ಕಾಲ ದೇವಸ್ಥಾನ. ನಾನು ಮದುವೆ ಆಗಿ ತಾಳಿ ಕಟ್ಬೇಕಾದ್ರೆ ಸಾಕಷ್ಟು ಜನ ಅಲ್ಲಿ ಬಂದು, ತುಂಬಾ ಜನ ಆಶೀರ್ವಾದಕ್ಕಾಗಿ ಏನ್ಕೋ ಗೊತ್ತಿಲ್ಲ, ಏನ್ ಇವತ್ತು ಇಷ್ಟೊಂದು ಜನ ದೇವಸ್ಥಾನದಲ್ಲಿ ಅಂತ. ಅವಾಗ ಯಾರೋ ರಾಮನವಮಿ ಅಂತ ಹೇಳಿದಾಗ, ಆ ರಾಮನವಮಿ ದಿವಸ ನಾನು ಮದುವೆ ಆಗೋದೋ ಇಲ್ಲ, ನನಗೆ ಭಯ ಬಂದ್ಬಿಡ್ತು. ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ನನಗೆ ಗೊತ್ತಿಲ್ಲಪ್ಪ, ಏನೋ ದೇವರು ನಿನ್ನ ಒಂದು ಇದು, ನಿನ್ನ ಮೇಲೆ ನಂಬಿಕೆ ಇಟ್ಟು ನಾನು ತಾಳಿ ಕಟ್ತಾ ಇದ್ದೀನಿ ಅಂತ ಕಟ್ಟಿದ ತಕ್ಷಣ ಅವತ್ತು ಏಪ್ರಿಲ್ 1 ರಾಮನವಮಿ ಅಂತ ಬಂತು. ನಂತರ ನಾವು ಮನೆಗೆ ಬಂದು, ನಮ್ಮ ಮಿಸಸ್ ನಮ್ಮ ಇಲ್ಲೇ ಇದ್ದಾರೆ, ನಮ್ಮ ಜೊತೆಲಿ ದುಡಿತಾ ದೇವರು ವರ್ಷಕ್ಕೆ ನಾವು ಫಸ್ಟ್ ಮನೇಲಿ ಗ್ಲಾಸ್ ನೀರ್ ಮಜ್ಜಿಗೆ ಮಾಡಿ ನಾವು ಕುಡಿತಾ ಇದ್ರಿ. 2ನೇ ವರ್ಷಕ್ಕೆ 4 ಚೆಂಬಲ್ ಬಂತು, ನಂತರ ಕೊಳಗ ಬಂತು, ಹಂಗೆ ಅಂಡ ಬಂತು. ಹಿಂಗ್ ಬರ್ತಾ ಕಾಲಕ್ರಮೇಣ 20 ವರ್ಷಕ್ಕೆ ನಮ್ಗೆ ತಾರೀಖ್ ಬಂತು. ಏನು 20ನೇ ವರ್ಷಕ್ಕೆ ತಾರೀಖ್ ಏಪ್ರಿಲ್ 1 ರಾಮನವಮಿ ಅದೇ ದಿವಸ ಬಂತು. ಕಾರಣ ಏನಂದ್ರೆ ನಾನು ಸಿಂಪಲ್ ಆಗಿ ಮದುವೆ ಆಗಿದ್ರಿಂದ ಇದೇನೋ ಒಂದು ಪ್ರೋಗ್ರಾಮ್ ಮಾಡೋಣ, 20 ವರ್ಷಕ್ಕೆ ಒಂದೇ ದಿವಸ ಬಂದಿದೆಲ್ಲ, ಡೇಟ್ ಒಂದೇ ಇದೆ, ರಾಮನವಮಿ ಒಂದೇ ಇದೆ ಅಂತ ಹೇಳಿ 20 ವರ್ಷಕ್ಕೆ ಇಲ್ಲೇ ಪಕ್ಕದಲ್ಲೇ ಇದೆ ಬೆಮ್ಮೆಲ್ ಚೌಟ್ರಿ ಅಂತ, ಅಲ್ಲಿ ಒಂದು ಸ್ವಲ್ಪ ಜನಕ್ಕೆ ಕರೆದೆ ವಾರ್ಷಿಕೋತ್ಸವ ಅಂತ. ಇದಕ್ಕೆ ಮುಂಚೆನೂ ನಾವು ಮೀಡಿಯಾದಲ್ಲಿ ಹೇಳಿದ್ವಿ. ಅಲ್ಲಿ ನನಗೆ ಹಲವಾರು ಜನ ಕಾರ್ಡ್ ಕೊಡೋಕೆ ಹೋದಾಗ ನಾನು ವಾರ್ಷಿಕೋತ್ಸವ ರಾಮನವಮಿ ಅಂತ ವಾರ್ಷಿಕೋತ್ಸವ 20ನೇ ವರ್ಷ ವಾರ್ಷಿಕೋತ್ಸವ ಅಂತ ಮಾಡಕ್ ಹೋಗಿದ್ದು. ಇಲ್ಲಿ ಹಲವಾರು ಜನ ನನ್ನನ್ನ ಒಂಥರ ಅವ್ರಿಗೆ ಖುಷಿ ಕೇಳಿದ್ರೆ ಟೀಕೆ ಕೇಳಿದ್ರೆ ಗೊತ್ತಿಲ್ಲ, ಏನು ಶೂ ಹಾಕ್ತೀಯಾ ಮತ್ತೆ ತಾಲಿ ಕಟ್ತೀಯಾ ಈ ಥರ ಎಲ್ಲ ಕೇಳಿದ್ರು. ನನಗೆ ಕುತೂಹಲ ಬಂದು ನಾನು 700 ಕಾರ್ಡ್ ಕೊಟ್ಟು ನಾನು 2000 ಜನಕ್ಕೆ ಊಟಕ್ಕಂತ ಮಾಡಿಸಿದೆ. ಆ ಊಟಕ್ಕಂತ ಮಾಡಿಸಿದಾಗ 2500 ಜನ ಅವತ್ತು ಊಟ ಆಯ್ತು. ಅಲ್ಲಿ ಬಂದು ರಾಮನವಮಿ ತರನೇ ಪೂಜೆ ಮಾಡಿದ್ದೆ. ಯಾವ ಶೂಟು ಇಲ್ಲ, ಬೋಟು ಇಲ್ಲ, ಯಾವ ತಾಲಿನೂ ಕಟ್ಟಿಲ್ಲ. ಆಯ್ತಾ, ಒಂದ್ಸರಿ ಕಟ್ಟಿದೆ ನಮ್ಮ, ಅಷ್ಟೇ ಸಾಕು. ಇನ್ನು ಅದ್ರ ಜೊತೆ ಪೂಜೆ ಮಾಡ್ತಾ ನಮ್ಮ ಅರ್ಚಕರು ಏನ್ ಮಾಡಿದ್ರು, ಹಲವಾರು ಜನ ಕರ್ಕೊಂಬಂದು, ನಾನು ಫ್ಯಾಮಿಲಿಂಗ್ ಕರ್ಕೊಂಬಂದು ಅವರು ಅಕ್ಷತೆ ಹಾಕ್ಸಿದ್ರು. ಆ ಅಕ್ಷಕ್ಕೆ ಹಾಕೋ ಟೈಮಲ್ಲಿ ನನಗೆ ಒಂಥರ ರೋಮಾಂಚನ ಆಗೋಯ್ತು. ನಂಗೆ ಯಾವುದು ಕೋಟಿನೂ ಬೇಡ, ದುಡ್ಡು ಬೇಡ, ಏನು ಬೇಡಪ್ಪ, ಇಂಥ ಒಂದು ಇದು ಯಾರು ಸಿಗುತ್ತೆ ಅಂತ ನನ್ನ ಮೈಂಡಲ್ಲಿ ಏನೇನೋ ಓಡ್ಬಿಟ್ಟು ಆ ಕ್ಷಣದಲ್ಲೇ ನಾನು ರಾಮನವಮಿ ಪ್ರತಿ ವರ್ಷ ಮಾಡಬೇಕು, ನನ್ನ ಕೈಲಾದಷ್ಟು ಜನಕ್ಕೆ 500 ಜನಕ್ಕೆ 1000 ಜನಕ್ಕೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅವತ್ತು ಚೌಟ್ರಿ ಮಾಡಿದೆ. ಇವತ್ತು ಇದೇ ಜಾಗದಲ್ಲಿ ಮಣ್ಣಿತ್ತು. ಅವತ್ತು ಮಣ್ಣಿರ್ಬೇಕಾದ್ರೆ ನಾನು ಕೆಳಗಡೆ ಟಾರ್ಪಾಲ್ ಹಾಕಿ ಪೆಂಡಾಲ್ ಹಾಕ್ಸಿ ಮಾಡ್ಬೇಕಂತ ಇದೆ. ಆ 1 ವರ್ಷದಲ್ಲಿ ನಮ್ಗೆ ನಮ್ಮ ಶಾಸಕರಾದ ರಘು ಅವರು ಮತ್ತೆ ಕೃಷ್ಣ ಅವರು ಕೌನ್ಸಿಲ್ ಬೆಂಬಲ ಅವ್ರದ್ದು ಒಂದು ಇದ್ರಲ್ಲಿ ಆ 1 ವರ್ಷದಲ್ಲಿ ಈ ಗ್ರೌಂಡ್ ಈ ಮಟ್ಟಕ್ಕೆ ಬಂದು ನಿಂತ್ಕೊಂತು. ನಾವು ಅಂದ್ಕೊಂಡಿದ್ದೇ ಬೇರೆ, ಇಲ್ಲ ಆಗಿದೆ ಬೇರೆ. ಜೊತೆಗೆ ನಮ್ಗೆ ಖುಷಿ ಆಗುತ್ತೆ, ನೆಲದಲ್ಲಿ ಕೂತ್ಕೊಂಡು ಮಾಡೋ ತರ ಇತ್ತು ಊಟ. ನಂತರ ಅಲ್ಲಿ ಕಂಟಿನ್ಯೂ ಮಾಡಿದೆ. ಆ ವರ್ಷ 2500 ಜನಕ್ಕೆ ಆಯ್ತು. ಮಾಡ್ತಾ ಪ್ರತಿ ವರ್ಷ ಹಾಕೋಣ ಅಂತ ಹೇಳ್ಬಿಟ್ಟು ಇವತ್ತು ಸುಮಾರು ಅಂದಾಜು 4,500 ಜನಕ್ಕೆ ಊಟ ಆಗ್ತಾ. 5,000 ದಾಟಿದೆ. 50 ವರ್ಷ 5,000 ದಾಟಿದ್ರು. ಈ ವರ್ಷ 5,000 ಜನಕ್ಕೆ ಅಂತ ಇದು ಮಾಡಿದ್ರಿ. ದೇವ್ರು ಎಷ್ಟು ಮಾಡಿಸ್ತಾನ ನಮ್ಗೆ ಗೊತ್ತಿಲ್ಲ. ನಾವು ಒಂದು ಸಾಧಾರಣ ವ್ಯಕ್ತಿಗಳ ಇವತ್ತು ದೇವ್ರು ನಮ್ಮ ಈ ಮಟ್ಟಕ್ಕೆ ನಿಲ್ಸಿದ್ದಾನಂದ್ರೆ ನಾವು ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಯಾರ್ದು ಹೆಂಗೋ ಗೊತ್ತಿಲ್ಲ, ನಮ್ಮ ಮೈಂಡಲ್ಲಿ ನಮ್ಮ ಕಾಲದಲ್ಲಿ ನಮಗೆ ನಾವಿರೋಷ್ಟು ದಿವಸ ನಮ್ಮ ಫ್ಯಾಮಿಲಿಯಿಂದ ನಮ್ಮ ಮಕ್ಕಳಿಗೂ ಹೇಳೋದಾದ್ರೆ ನಾವು ಹಲವಾರು ಜನಕ್ಕೆ ಈ ರಾಮನವಮಿ ಹೆಸರು ಹೇಳ್ಕೊಂಡು ನಾವು ಮುನ್ರಾಜ್ ಅವ್ರು ಹೇಳ್ದಂಗೆ ಅವ್ರ ಅಪ್ಪನ ಹೆಸರು ಹೇಳ್ಕೊಂಡೆ ನಾವು ಊಟ ಹಾಕೋದು. ನಾವೇ ಅಂತ ಅಂದ್ರೆ ಯಾರು ಬರಲ್ಲ. ನಿಮ್ಗೆ ನಾವ್ ಯಾಕೆ ಬರ್ಬೇಕು ಅಂತ ಕೇಳ್ತಾರೆ, ಕಾರಣ ಕೇಳ್ತಾರೆ. ಆ ಕಾರಣನೇ ಅಯ್ಯಪ್ಪನ, ಯಾರೋ ರಾಮರು ನಮ್ಮ ಕೈನಾಗ ಈ ಒಂದು ಯಾವ್ದೋ ರೂಪದಲ್ಲಿ ಸೇವೆ ಮಾಡಿಸ್ತಾ ಇದಾರೆ. ಇದಕ್ಕೆಲ್ಲ ಕಾರಣ ನಾವು ರಾಮನವಮಿ ದಿವಸ ಮದುವೆ ಆಗಿದ್ದೆ ಕಾರಣ ಅಂತ ಹೇಳ್ಕೊಂತೀವಿ. ಹಂಗೆ ದೇವರು ವರ್ಷ ಮಾಡ್ತಾ ನಾವು ಚೆನ್ನಾಗಿದ್ದೀವಿ. ಇವತ್ತು ದೇವ್ರು ನಮ್ಗೆ ಚೆನ್ನಾಗಿಟ್ಟಿದ್ದಾನೆ. ನಮ್ಮ 3 ಜನ ಮಕ್ಕಳು ಕೊಟ್ಟಿದ್ದಾರೆ, ಮಕ್ಕಳೆಲ್ಲ ಒಳ್ಳೆ ಜಾಬ್ ಇದ್ದಾರೆ, ಒಬ್ಬ ಡಾಕ್ಟರ್ ಆಗಿದ್ದಾನೆ, ಒಬ್ಬನು ಇದೇ ತರ ನಾವು ಇಲ್ಲಿ ಊಟ ಹಾಕ್ತೀರ, ಅವನು ದಿವಸ ಊಟ ಹಾಕ್ತಾನೆ. ಒಂದು ಹೋಟೆಲ್ ಮಾಡ್ಕೊಂಡು ಅವ್ನು ದಿವಸ ಹಲವಾರು ಜನರಿಗೆ ಊಟ ಹಾಕ್ತಾನೆ. ಹಾಗೆ ಇನ್ನೊಬ್ಬನು ಒಂದು ಏರ್ ಇಂಡಿಯಾದಲ್ಲಿ ಇದ್ದಾನೆ. ನಮ್ಮ ಮಕ್ಕಳು ಮತ್ತೆ ನಾವು ಒಬ್ಬನ ಮದುವೆ ಆಗಿದೆ, ಇನ್ನ ಇವತ್ತು ಮಾಡಬೇಕು. ದೇವರ ಆಶೀರ್ವಾದ ಯಾವತ್ತಿದ್ರೆ ಅವತ್ತು ಅವ್ರ ಮದುವೆ ಆಗೋದು. ಅದು ಇಷ್ಟೆಲ್ಲ ಹೇಳಿ ಇಷ್ಟು ಜನಕ್ಕೆ ಊಟ ಆಗ್ತಾ ಇದೆ. ಇದು ನಮ್ಮ ಸ್ವಾರ್ಥ, ನಮ್ಮ ಇದು ಯಾವುದೂ ಇಲ್ಲ. ನಾವು ಅವತ್ತಿನ ಹೆಂಗಿದ್ದೀರೋ ಇವತ್ತು ಹಂಗೆ ಇರೋದು. ಇವತ್ತು ಅದೇ ತರ, ಇವತ್ತು ಅಲೆಪರ ನಾನು ಮಾಡೋದು ಏನೋ ಗೊತ್ತಿಲ್ಲ. ಅಯ್ಯಪ್ಪ ನನ್ನ ಕೈನಾಗ ಸೇವೆ ಮಾಡಿಸ್ತಾ ಇದ್ದಾನೆ. ಇದು ನಮ್ಗೆ ಗೊತ್ತಿಲ್ಲ.
ನಾವು ಅದಕ್ಕೆ ಹೇಳೋದು ನಮ್ಗೆ ಗೊತ್ತಾಗ್ತಾ ಇಲ್ಲ, ನಾವು ಯೋಚನೆ ಮಾಡ್ತೀವಿ ಮಾಡಬಾರ್ದು ಅಂತಿಲ್ಲ. ಈ ಒಂದು ರಾಮನವಮಿ ಬರೋಷ್ಟೊತ್ತಿಗೆ ನಾವು ಒಂದು 15 ದಿವಸ ಮುಂಚಿತವಾಗಿ ಪ್ರಿಪೇರ್ ಆಗ್ತೀರಿ. ಖುಷಿಯಿಂದ ನಾವು ಇಲ್ಲಿ ಎಲ್ಲಾ ರೀತಿಯಲ್ಲಿ ಒಂದು ದೇವ್ರದ್ದು ಇದರಿಂದ ಇಟ್ಕೊಂಡು ದೇವ್ರದ್ದು ಫಸ್ಟ್, ಆಮೇಲೆ ನೀವು ಪ್ರಸಾದ ಯಾವ ರೂಪದಲ್ಲಿ ಕೊಡ್ತೀರೋ ನಮ್ಗೆ ಗೊತ್ತಿಲ್ಲ. ಪ್ರಸಾದನ ಯಾವ ರೂಪದಲ್ಲಿ ಕೊಡ್ತೀರೋ ಇಲ್ಲಿ ಗೊತ್ತಿಲ್ಲ. ನಾವು ಫಸ್ಟ್ ನಿಮ್ಗೆ ನಮಸ್ಕಾರ ಮಾಡಿ, ದೇವ್ರಿಗೆ ನಮಸ್ಕಾರ ಮಾಡಿ, ಆ ದೇವ್ರ ಹತ್ರ ನಾವು ಕೇಳ್ಕೊಂತೀರಿ ಇಲ್ಲಿ ಬಂದತಕ್ಕಂಥ ಜನರಿಗೆ ಪ್ರಸಾದ ಸಿಕ್ಬೇಕು, ಒಳ್ಳೆ ಊಟ ಸಿಕ್ಬೇಕು, ಅವ್ರದ್ದು ಈ ರಾಮನವಮಿ ಊಟ ತಿಂದ್ರಿ ಅಂತ ಅವರು ಹೆಲ್ತ್ ಆರೋಗ್ಯ ಚೆನ್ನಾಗಿರ್ಬೇಕು, ಅವರು ಚೆನ್ನಾಗಿರ್ಲಿ. ಯಾವುದೇ ದ್ವೇಷ ಇಲ್ಲ, ಇನ್ನೊಂದಿಲ್ಲ. ನಮಗೂ ಕಿರೀಟ ಇಡ್ರಿ ಅಂತ ನಾವೇನು ಕೇಳಲಿಲ್ಲ. ನಿಮ್ಮೆಲ್ಲ ಆಶೀರ್ವಾದ ಬೇಕು, ದೇವರ ಆಶೀರ್ವಾದ ಬೇಕು, ನೀವು ಏನು ಆರಿಸ್ತೀರೋ ನಿಮ್ಮ ಜನರ ಆಶೀರ್ವಾದನೂ ಬೇಕು. ಹಿಂಗೆ ಇದ್ರೆ ಹಲವಾರು ದಿವಸಗಳು ಇನ್ನು ರಾಮನವಮಿನ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ನಮ್ಮ ಮಕ್ಕಳು ಮಾಡ್ತೀರಿ. ನಾವು ಹಿಂಗೆ ಈ ನಮ್ಮ ಸಾಗರ್ಸ್ ಕುಟುಂಬ ಅನ್ನೋದು ಈ ನಮ್ಮ ಹೆಸರಿಂದ ಬಂದಿದ್ದು, ಈ ಸಾಗರ್ಸ್ ಫ್ಯಾಮಿಲಿ ಅಂತ. ನಮ್ಮ ಮಕ್ಕಳ ಹೆಸರೆಲ್ಲ ಸಾಗರ್ ಅಂತಲೇ ಇದೆ. ಹಾಗಾಗಿ ನಮ್ಮ ಮಕ್ಕಳಿಗೆಲ್ಲ ಈ ನಾವು ಮಾಡೋ ಒಂದು ಕರ್ತವ್ಯ ನಮ್ಮ ಮಕ್ಕಳಿಗೂ ಒಳ್ಳೇದಾಗಲಿ ಅಂತ, ನಮ್ಮ ಫ್ಯಾಮಿಲಿಗೆ ಒಳ್ಳೇದಾಗಲಿ, ಊರಾಗ ಇಲ್ಲಿ ಬಂದು ಪ್ರಸಾದ ತಿನ್ನೋರಿಗೆ ಎಲ್ಲರಿಗೂ ಒಳ್ಳೇದಾಗಲಿ. ಏನೋ ಅಂತಿಂಥವು ಇದ್ರೆ ಎಲ್ಲ ತಿದ್ಕೊಂಡ್ಲಿ, ಇಂಥವ್ರು ಮಾಡ್ತಾರೆ ನಾವ್ಯಾಕೆ ಮಾಡಬಾರ್ದು ಅಂತ ಅವ್ರಿಗೂ ಒಳ್ಳೆ ಮನ್ಸು ಕೊಡಲಿ, ಒಳ್ಳೇದಾಗಲಿ ಅವ್ರಿಗೂ. ನಾವು ಈ ಸಾಗರ್ಸ್ ಫ್ಯಾಮಿಲಿಯಿಂದ ನಾವು ಇಷ್ಟೇ ಹೇಳೋಕ್ಕಾಗೋದು. ಹಲವಾರು ಇದೆ, ಯಾಕಂದರೆ ತುಂಬ ಹೇಳೋಕ್ಕಾಗಲ್ಲ ನಮ್ಮ ಜೀವನ ಕಥೆಗಳ. ನಮ್ಗೆ ಈಗ ಮೈಂಡಿಗೆ ಬಂದಿತ್ತು ಅಷ್ಟು ಮಾತ್ರ ಹೇಳಿದ್ದೀನಿ. ಇಷ್ಟು ಹೇಳಿ ನಾವು ಮಲ್ಲೇಶ್ವರದಲ್ಲಿ ಸಾಗರ್ಸ್ ಕುಟುಂಬ ಅಂತ, ಸಾಗರ್ಸ್ ಫ್ಯಾಮಿಲಿ ಅಂತ. ಹಾಗಾಗಿ ನನ್ನ ಹೆಸರಿನಿಂದ ಇದು ಬಂದಿದ್ದು ಸಾಗರ್ಸ್ ಫ್ಯಾಮಿಲಿ ಅಂತ. ಅನ್ನೋ ಹೆಸರಲ್ಲಿ ಸಂಪಂಗಿ ರಾಮ ಅಂತ ನನ್ನ ಹೆಸರು. ನಮ್ಮ ಮಿಸಸ್ GC ಕಲ್ಪನಾ ಅಂತ. ನಾವು ಮದುವೆ ಆದಮೇಲೆ ದೇವ್ರು ತುಂಬ ಚೆನ್ನಾಗಿಟ್ಟಿದ್ದಾನೆ. ನಮ್ಮ ಮಿಸಸ್ ಹಂಗೆ ನಮ್ಮ ಜೊತೆ ಕಷ್ಟಪಟ್ಟರು. ಯಾವುದೇ ಒಂದು ಫ್ಯಾಮಿಲಿ ಆಗಲಿ, ಗಂಡ ಹೆಂಡತಿ ಇಬ್ಬರು ಅನ್ಯೋನ್ಯವಾಗಿದ್ದು ಇಬ್ಬರು ಒಬ್ರಿಗೊಬ್ರು ಸಪೋರ್ಟ್ ಇದ್ರೆ ಮಾತ್ರ ಆ ಫ್ಯಾಮಿಲಿ ಚೆನ್ನಾಗಿ ಉದ್ಧಾರಕ್ಕಾಗುತ್ತೆ, ಚೆನ್ನಾಗಿರ್ತಾರೆ. ನೀನೊಂದು ಕಡೆ ನಾನೊಂದು ಕಡೆ ಅಂದರೆ ಖಂಡಿತ ಅವ್ರು ಅಲ್ಲೆಲ್ಲೇ ಇರ್ತಾರೆ. ಆ ಸಪೋರ್ಟ್ ಚೆನ್ನಾಗಿದ್ರೆ, ಇಲ್ಲ ಹೆಂಡತಿ ಗಂಡ ಆಗೋದು, ಗಂಡನ ಹೆಂಡತಿ ಆಗೋದು, ಸಪೋರ್ಟ್ ಚೆನ್ನಾಗಿದ್ರೆ ಅವ್ರು ಮುಂದರ್ಕೊಂಡು ಹೋಗ್ತಾನೆ ಇರ್ತಾರೆ, ಒಳ್ಳೆ ರೀತಿಯಲ್ಲಿ ಮುಂದ್ಕೊಂಡು ಹೋಗಿರ್ತಾರೆ. ಇಷ್ಟು ಹೇಳಿ ಒಂದು ಫ್ಯಾಮಿಲಿ ಬಗ್ಗೆ ಹೇಳಿದೆ. ಯಾರನ್ನ ದಯವಿಟ್ಟು ಏನು ಬೇಜಾರು ಮಾಡ್ಕೊಬೇಡಿ. ನಮ್ಮ ನಡೆದಿರೋಂಥ ಘಟನೆಗಳು ಈ ಹಲವಾರು ಇದೆ. ಇಷ್ಟು ಹೇಳಿ ನಾನು ಇಲ್ಲಿ ಎಲ್ಲರೂ ನೀವು ಕೂಡ ಅಷ್ಟೇ ಎಲ್ಲ ಊಟ ಮುಗಿಸ್ಕೊಂಡು ಆಶೀರ್ವಾದ ಮಾಡ್ಬೋದು. ಸುದ್ದಿ ಮಾತು, ಸಮಾಜದಲ್ಲಿನ ಕಟು ಸತ್ಯಗಳ ಅನಾವರಣ.